ನಮಸ್ಕಾರ ಜಸ್ ಕನ್ನಡ ವೀಕ್ಷಕರಿಗೆ. ಇದೀಗ ಬಂದ ಸುದ್ದಿ, ವಿಶ್ವವಿಖ್ಯಾತ ಮೈಸೂರು ಅರಮನೆ ಮುಂಭಾಗ ಒಂದು ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದಲ್ಲಿ ಕನಿಷ್ಠ 3 ಮೃತಪಟ್ಟಿರುವ ಬಗ್ಗೆ ವರದಿ ಆಗ್ತಾ ಇದೆ. ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಈ ಒಂದು ದುರ್ಘಟನೆ ವರದಿಯಾಗಿದೆ. ಜಯಮಾರ್ತಾಂಡ ದ್ವಾರದ ಬಳಿ ಗ್ಯಾಸ್ ಬೆಲೂನ್ಗಳನ್ನು ಮಾರಾಟ ಮಾಡುತ್ತಿದ್ದಂತಹ, ಸೈಕಲ್ನಲ್ಲಿ ಗ್ಯಾಸ್ ಬೆಲೂನ್ಗಳನ್ನು ಮಾರಾಟ ಮಾಡುತ್ತಿದ್ದಂತಹ ಆ ಒಂದು ಸೈಕಲ್ ಇದ್ದಂತಹ ಒಂದು ಸಿಲಿಂಡರ್ ಸ್ಫೋಟಗೊಂಡು ಈ ಒಂದು ಅವಘಡ ಸಂಭವಿಸಿದೆ. ಈಗಾಗಲೇ ಮೈಸೂರು ಅರಮನೆಯಲ್ಲಿ ಮಾಗಿ ಉತ್ಸವ ನಡೀತಾ ಇದೆ. ಮಾಗಿ ಉತ್ಸವದ ನೋಡೋದಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ಪ್ರವಾಸಿಗರು ಹಾಗೂ ವೀಕ್ಷಕರು ಆಗಮಿಸಿದ್ದರು. ಜೊತೆಗೆ ಇವತ್ತು ಕ್ರಿಸ್ಮಸ್ ರಜಾ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಅರಮನೆಯ ದೀಪಾಲಂಕಾರವನ್ನು ನೋಡೋದಕ್ಕೆ ಸಲುವಾಗಿ ಪ್ರವಾಸಿಗರು ಹಾಗೂ ವೀಕ್ಷಕರು ಬಂದಿದ್ದರು. ಈ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಜಸ್ ಕನ್ನಡಗೆ ಲಭಿಸಿದ ಪ್ರಥಮ ಮಾಹಿತಿಯ ಪ್ರಕಾರ 3 ಒಂದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅವರ ದೇಹ ಬಹುತೇಕ ಛಿದ್ರಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಫೋಟೋಸ್ಗಳನ್ನು ಸಹ ನೀವು ನೋಡ್ತಾ ಇದ್ದೀರಾ. ಇದು ಮೈಸೂರಿನಲ್ಲಿ ನಡೆದಂತಹ ಈ ವರ್ಷದ ಒಂದು ಭೀಕರ ಸಂಗತಿ ಅಂತಾನೆ ಹೇಳ್ಬೋದಾಗಿದೆ. ಇನ್ನಷ್ಟು ಮಾಹಿತಿಗಳನ್ನು ನಾನು ಸದ್ಯದಲ್ಲೇ ನಿಮಗೆ ಅಪ್ಡೇಟ್ ಮಾಡ್ತೀನಿ.